ಎಷ್ಟು ಒಂದು ಮಿಸಲ್ ಬಜ್ಜಿಗೆ 60 ರೂಪಾಯಾ? ಚಲೋ ಇದ್ದ? ಹಾಂ, ಅದೇ ನೋಡಿ ಈಗ ಎಷ್ಟು ಮಂದಿ ಬಂದು ತಿನ್ನ. ಹೌದಾ? ಈಗ ಇಲ್ಲಿ ಬೆಂಗಳೂರಲ್ಲಿ ತಿಂತಾ ಇದೀವಿ. ಅದೇ ಹೆಂಗಿದ್ದು? ಊರಲ್ಲಿ ತಿಂದಂಗೆ ಇದ್ದೆ, ಬೇರೆ ರೀತಿ ಇದೆ. ನಂಬರ್ 1 ಅಲ್ದ ಬಾಲ್ವಣ್ಣದ ಅಡುಗೆ ಅಂದ್ರೆ ಮೊದಲೇ ಸ್ಪೆಷಲ್ಲು. ಅದೇ ಈಗ ಇವಂಗೂ ಅಂತೂ ನಮ್ಮ ಊರು ರುಚಿ ತೋರಿಸ್ಕೊಳಿಕೆ ತೆಗೆಸ್ಕೊಡ್ತಾ ಇದ್ದೆ. ಪರಿಮಾಣ ಚಲೋ ಬರ್ತಾ ಇತ್ತು. ಹೌದು ಹೌದು. ಹೆಂಗಿದ್ದೊಳಕ್ಕೆ ರಿವ್ಯೂ ಹೇಳಬೇಕು ಕಡೆಗೆ. ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರವಾಸಿನಿಯಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಸುವರ್ಣ ಸಂಭ್ರಮ ನಡೆಯುತ್ತಿರುವ ಈ ಸ್ಟಾಲ್ಗಳಲ್ಲಿ ಅನೇಕರು ಪರಿಚಯದವರು ಇದ್ದರು ಅಂತ ಹಿಂದಿನ ವಿಡಿಯೋಗಳಲ್ಲಿ ಹಂಚಿಕೊಂಡಿದ್ದೆ. ಹಾಗೆಯೇ GK ಕ್ಯಾಟ್ರಿಂಗ್ ಪಕ್ಕದ ಮಳಿಗೆಗಳಲ್ಲಿ ಜೀವಭೂಮಿ ಅನ್ನುವ ಮಿಲೆಟ್ಸ್ ಅಂಗಡಿಯೂ ಇತ್ತು. ಹಾಗೆಯೇ ಪಕ್ಕದಲ್ಲಿ ಅಂಟುವಾಳಕಾಯಿ ಮತ್ತು ಶೀಗೆಕಾಯಿಯನ್ನು ಉಪಯೋಗಿಸಿ ಮಾಡಿದಂತಹ ಪ್ರಾಡಕ್ಟ್ಸ್ಗಳ ಬಗ್ಗೆ ಮಾಲೀಕರೊಡನೆ ಮಾತನಾಡಿದ ಕೆಲವು ಕ್ಷಣಗಳನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ. ನೋಡಿ, ನಾನೀಗ ಇಲ್ಲಿ ನಮ್ಮೂರಿನಲ್ಲಿ ಸಿಗುವಂಥ ಅಂಟ್ವಾಳಕಾಯಿ ಅಂದರೆ ನೊರೆಕಾಯಿ ಅಂತಾರೆ, ಸೋಪ್ ನಟ್ ಅಂತಾರೆ, ಮತ್ತು ಇದಕ್ಕೆ ಸೀಗೆಕಾಯಿ ಅನ್ನೋದು, ಇದು ತಲೆಗೂದಲಿಗೆ ಮತ್ತು ಚರ್ಮ ರಕ್ಷಣೆಗೆಲ್ಲ ತುಂಬ ಒಳ್ಳೆಯದು. ಇದರಿಂದ ಇವರು ಈಗ ಪ್ರಾಡಕ್ಟನ್ನು ಮಾಡಿದ್ದಾರೆ. ನ್ಯಾಚುರಲ್ ಶ್ಯಾಂಪು ಅಂತಿದೆ ಇದರಲ್ಲಿ. ಏನು ಅಂತೇಳಿ ಅವರಿಂದನೇ ಕೇಳೋಣ. ನಮಸ್ತೆ. ನಮಸ್ಕಾರ, ನನ್ನ ಹೆಸರು ರವೀಶ್ ಭಟ್ ಅಂತ ಹೇಳಿ. ನಾನು ಸಿರ್ಸಿಯ ಮೂಲ. ಬೆಂಗಳೂರಿಗೆ ಬಂದು ಉದ್ಯೋಗ ಅರಸ್ಕೊಂಡು ಇವಾಗ ನಂದೇ ಉದ್ಯಮ ಸ್ಥಾಪನೆ ಮಾಡಿದ್ದೇನೆ. ರಾಸಾಯನಿಕ ಮುಕ್ತ ಶುಚಿಕಾರಕಗಳನ್ನ ಕೊಡಬೇಕು ಅಂತ ಹೇಳಿ, ಅಂದ್ರೆ ಕ್ಲೀನಿಂಗಿಗೆ, ಮನೆ ಬಳಕೆಗೆ ಮತ್ತು ಬಾಡಿ ಕೇರ್ ಪ್ರಾಡಕ್ಟ್ಸ್, ಶಾಂಪೂ, ಬಾಡಿ ವಾಶು, ಫೇಸ್ ವಾಶ್, ಆ ಥರ ಬೇರೆ ಬೇರೆ ಮನೆ ಬಳಕೆಗೆ ಬೇಕಾಗುವ ಉತ್ಪನ್ನಗಳನ್ನ ಅಂಟುವಾಳಕಾಯಿ ಮತ್ತೆ ಸೀಗೆಕಾಯಿ ಕಡೆ ಸಿಗತ್ತೆ. ಪಶ್ಚಿಮ ಘಟ್ಟದಲ್ಲಿ ಯಾವಾಗ್ಲಿಂದನೂ ಉಪಯೋಗ ಮಾಡ್ತಾ ಇದ್ದಾರೆ. ತುಂಬಾ ವರ್ಷಗಳಿಂದ ಟ್ರೆಡಿಷನಲ್ ಕ್ಲೀನರ್ ಅಂತೇಳೇನೆ ಅಂಟುವಾಳಕಾಯಿಯನ್ನು ಉಪಯೋಗ ಮಾಡ್ತೀವಿ ನಾವು. ಆದರೆ ಇವಾಗ ಆಧುನಿಕ ಜೀವನ ಶೈಲಿಯಲ್ಲಿ ಇದನ್ನೆಲ್ಲ ಮರ್ತೋಗಿದ್ದೀವಿ. ನಾವು ಇದನ್ನ ರೀಕ್ರಿಯೇಟ್ ಮಾಡಬೇಕು ಅಂತೇಳಿ ಅಂಟುವಾಳಕಾಯಿ ಮತ್ತು ಸೀಗೆಕಾಯಿ ಉಪಯೋಗ ಮಾಡಿಕೊಂಡು ಬಟ್ಟೆ ತೊಳೆಯೋಕೆ ಲಾಂಡ್ರಿ ಡಿಟರ್ಜೆಂಟ್ ಇದೆ, ಅದೇ ತರ ಸೊ ಅದೇ ತರ ಫ್ಲೋರ್ ಕ್ಲೀನರ್ ಇದೆ. ಆಮೇಲೆ ಪಾತ್ರೆ ತೊಳೆಯೋಕೆ ನ್ಯಾಚುರಲ್ ಡಿಶ್ ವಾಶ್ ಇದೆ. ಅದೇ ತರ ಬಾಡಿ ಕೇರ್ ಪ್ರಾಡಕ್ಟ್ಸ್ ಅಲ್ಲಿ ಶಾಂಪೂ ಇದೆ, ಬಾಡಿ ವಾಶ್ ಇದೆ, ಫೇಸ್ ವಾಶ್ ಇದೆ. ಇದು ಎಲ್ಲದೂನು ನಾವು ಮಾಡಿರೋದು ಇನ್ನು ಸುಸ್ಥಿರ ಜೀವನ ಪದ್ಧತಿಗೆ ಪೂರಕವಾಗಿರ್ಬೇಕು ಅಂತೇಳಿ. ನಮ್ಗೆ ಇಲ್ಲಿ ಎಲ್ಲೋದ್ರೂ ನೀರಿನ ತೊಂದರೆಗಳು ಯಾವಾಗ್ಲೂ ಇದಾವೆ ಎಲ್ಲ ಕಡೆನೂ. ನಾವು ಗಾರ್ಡನ್ ಮಾಡ್ತೀವಿ, ನೀರು ಹಾಕಕ್ಕೆ ಫ್ರೆಶ್ ವಾಟರ್ ಉಪಯೋಗ ಮಾಡೋಕ್ಕಾಗಲ್ಲ. ನೀವು ವಾಷಿಂಗ್ ಮಷೀನ್ ಇಂದ ಹೊರಗಡೆ ಬರೋ ವೇಸ್ಟ್ ವಾಟರ್ನ ಗಿಡಗಳಿಗೆ ಹಾಕ್ಬೋದು, ಅಥವಾ ಪಾತ್ರೆ ತೊಳೆದಿರೋ ನೀರನ್ನ ಗಿಡಗಳಿಗೆ ಹಾಕ್ಬೋದು. ಹಾಗೆ ಇದು ಕಂಪ್ಲೀಟ್ಲಿ ರೀಯೂಸ್, ರೀಸೈಕಲ್, ರೀಥಿಂಕ್ ಐಡಿಯಾದಲ್ಲಿ ಮಾಡಿರೋ ಪ್ರಾಡಕ್ಟ್ಗಳು. ನಮ್ಮ ವೆಬ್ಸೈಟು www.bricksbio.com ಮತ್ತೆ ನಮ್ಮ ವಾಟ್ಸ್ಆ್ಯಪ್ ನಂಬರು 9019239943. ಅದೇ ನಾನು ಇದರಲ್ಲಿ ನಿಮ್ಮನ್ನ ಇದನ್ನ ಹಾಕಿರ್ತೀನಿ. ಅಂದ್ರೆ ಜನರಿಗೆ ಬೇಕು ಅಂದ್ರೆ ನೀವು ಆನ್ಲೈನಲ್ಲೂ ನೀವು ಕಳ್ಸಿಕೊಡ್ತೀರಾ? ಅದೇ ಏನು ನಾನು ಇವತ್ತು ಅಪ್ಲೋಡ್ ಮಾಡಿದ್ರಂತೂ ಆಯ್ತು, ಇಲ್ಲ ನಾಳೆನೂ ನಿಮ್ಮ ಈ ಅಂಗಡಿಯಲ್ಲಿ ಸಿಗುತ್ತೆ. ನಿಮ್ದು ಸ್ಟಾಲ್ ನಂಬರ್ ಎಷ್ಟು ಗೊತ್ತಾಗಿಲ್ಲ. ಸ್ಟಾಲ್ ನಂಬರ್ ಇದು 87 ಅಂತಿದೆ. ಅದು ನೀವು ಅದೇ ಇಲ್ಲಿ ಅದೇ ನಾನು ಹೇಳಿದ್ನಲ್ಲ, GK ಕ್ಯಾಟ್ರಿಂಗ್ ಪಕ್ಕ ಬಂದರೆ ನಿಮಗೆ ಇಲ್ಲಿ ಸಿಗುತ್ತೆ. ಅದು ಅವರು ನಮ್ಮೂರಿನವರೇ. ಇವ್ರದ್ದು ಇಲ್ಲಿ ಇದಿದೆ, ನವಣೆ ಅದೆಲ್ಲದೂ ಇದೆ. ಇದೆಲ್ಲದನ್ನು ತಗೋಬಹುದು. ಮಿಲೆಟ್ಸ್ ಎಲ್ಲ ಇದೆ. ಇದ್ರ ಜೊತೆಗೆ ನಿಮ್ದು ಇದೆ, ಯಾವಾಗಲೂ ಸಿಗುತ್ತೆ. ಅದೇ ನಂಬರ್ಗೆ ನಾನು ಇದನ್ನ ಅಪ್ಲೋಡ್ ಮಾಡಿರ್ತೀನಿ. ಇದು ಫೋಟೋ ಹಾಕಿದ್ರೆ ಇದರಲ್ಲಿ ಎಲ್ಲ ಇರುತ್ತೆ. ಹೋಮ್ ಡೆಲಿವರಿ ಅದೇ ಮಾಡ್ತೀರಾ? ಅದೇ ತುಂಬಾ ಧನ್ಯವಾದಗಳು. ಅಂದ್ರೆ ಇದು ನಮ್ದು ಅಂಟುವಾಳಕಾಯಿಗೆ ನಮ್ಮ ಊರಲ್ಲಿ ಬೆಲೆ ಇಲ್ಲ. ಇದಕ್ಕೆ ನೀವೊಂದು ಬೆಲೆ ಕೊಟ್ಟು ಇದನ್ನ ಮಾಡ್ತಾ ಇರೋದು ತುಂಬಾ ಖುಷಿ ವಿಷಯ. ನ್ಯಾಚುರಲ್ ಪ್ರಾಡಕ್ಟ್ ಅನ್ನ ಈ ರೀತಿಯಾಗಿ ಮಾಡ್ತಾ ಇರೋದು. 2017ರಲ್ಲಿ ಶುರು ಮಾಡಿದಾಗ ಅಂಟುವಾಳಕಾಯಿ ತುಂಬಾ ಅಂಡರ್ ಯುಟಿಲೈಸ್ಡ್ ಇತ್ತು. ಹೌದು, 15 ರೂಪಾಯಿಗೂ ಕೆಜಿ ಅಲ್ಲ, ಈಗಲೂ ಊರಲ್ಲಿ ಇಲ್ಲ. ಆದ್ರೆ ಈ ಊರಿಗೆ ನೀವು ಬೆಲೆ ತರೋಕೆ ಇಂಥದನ್ನೆಲ್ಲ ಮಾಡಿದ್ರೆ, ನೀವು ಯಂಗ್ಸ್ಟರ್ಸ್ ಎಲ್ಲ ಇಂಥ ತಂದ್ರೆ ಅಂದ್ರೆ ಅಜ್ಜಿ ಕಾಲದಲ್ಲಿ ಉಪಯೋಗಿಸ್ತಿದ್ರು ಅಂತೇಳಿ ಹೇಳ್ತಾರೆ ಹೊರತು, ಅದನ್ನು ಉಪಯೋಗಕ್ಕೆ ತರುವಂಥ ನಿಮ್ಮೆಲ್ಲ ಯಂಗ್ಸ್ಟರ್ಸ್ ಎಲ್ಲ ಹೊಸ ಸಂಶೋಧನೆ ಮಾಡಿರೋದು ತುಂಬ ಖುಷಿ ಆಗುತ್ತೆ. ಹೀಗೆ ನಿಮ್ಮ ಉದ್ದಿಮೆ ಬೆಳವಣಿಗೆ ಆಗಲಿ. ಎಂತಂದರೆ ಜನರಿಗೆ ಒಳ್ಳೆ ಉಪಯೋಗವನ್ನು ಮಾಡೋಕ್ಕೆ ನೀವೊಂದು ಉದ್ದಿಮೆಯನ್ನು ಪ್ರಾರಂಭ ಮಾಡಿದಿರಿ, ಒಳ್ಳೆ ಉದ್ದೇಶದಿಂದ ಮಾಡಿದಿರಿ. ಚೆನ್ನಾಗಾಗಲಿ. ಇದನ್ನು ನಾನು ನನ್ನ ಯೂಟ್ಯೂಬ್ನಲ್ಲಿ ಆದಷ್ಟು ವೀಕ್ಷಕರಿಗೆ ಈ ಬಗ್ಗೆ ಪ್ರಸಾರ ಮಾಡೋಕ್ಕೆ ನೋಡ್ತೀನಿ. ತುಂಬ ಧನ್ಯವಾದಗಳು. ಸಹಕಾರಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.